ಥಿಂಗ್ಸೇ ಬಂತು. ನೆಗೆಟಿವ್ ಥಾಟ್ಸ್ ಒಂದೂ ಇಲ್ಲ. ಆ, ಮಕ್ಕಳ ಕಡೆಯಿಂದ ಏನಾದರೂ ನೆಗೆಟಿವ್ ಥಾಟ್ಸ್ ಇದ್ದರೆ ನಮ್ಮ ಮೇಡಮ್ ಅವರು ಇದ್ದಾರೆ, ಅವ್ರಿಗೆ ಪರ್ಸ್ನಲ್ ಆಗಿ ಹೇಳ್ಬೋದು. ಏನಾದರೂ ಹ್ಯಾರಾಸ್ಮೆಂಟ್ಸು ಅದು ಇದು ಏನಾದರೂ ಇದೆ, ಅದಕ್ಕಂತೂ ಟೀಚರ್ಸ್ಗಳಲ್ಲಿ ಭಾಳ ರಿಕ್ವೆಸ್ಟ್ ಮಾಡ್ಕೊತೀನಿ, ಆ ಥರದಕ್ಕೊಂದು ಅವಕಾಶ ಕೊಡಕ್ಕೆ ಹೋಗ್ಬಿಡಿ. ಮಕ್ಕಳು ಅಂದರೆ ದೇವ್ರ ಸಮಾನ, ಎಲ್ಲರಿಗೂ ಭಾಳ ಇದಾಗಿದೆ. ಹಾಗೆಯೇ ಮಕ್ಕಳು ಹಾಗೇನೆ ತಮಗೆ ಏನಾದರೂ ಆ ಥರದ್ದು ಒಂದು ಅನುಭವ ಆಯಿತು ಅಂದರೆ ನಿಮ್ಮ ಮನೆಗಳಲ್ಲಿ ನಿಮ್ಮ ತಂದೆ ತಾಯಿ ಇರ್ತಾರೆ, ಅಥವಾ ಹಿರಿಯರು ಇರ್ತಾರೆ, ಅಥವಾ ಸ್ಕೂಲ್ಗಳಲ್ಲಿ ನಿಮ್ಮ ನೆಚ್ಚಿನ ಟೀಚರ್ಸ್ ಇರ್ತಾರೆ, ಅಥವಾ ಹೆಡ್ ಮಾಸ್ಟರ್ಗಳಿರ್ತಾರೆ, ಅಥವಾ ನಿಮಗೆ ಭಾಳ ಹತ್ತಿರದಲ್ಲಿರ್ತಕ್ಕಂಥ ಲೇಡಿ ಟೀಚರ್ಗಳಿರ್ತಾರೆ, ಅವ್ರ ಹತ್ರ ನೀವು ಹೇಳ್ತೀರಿ. ಇದನ್ನು ಸ್ವಲ್ಪ ಫಾಲೋ ಮಾಡ್ಕೊಬಂದರೆ ಅದನ್ನು ಇದು ಮುಂದಕ್ಕೆ ಬೆಳೆಯೋಕ್ಕೆ ಬಿಡಬಾರ್ದು. ನೀವು ಏನು ನಿಮಗೆ ಪ್ರಾರಂಭದಲ್ಲಿ ಆಗುತ್ತೆ ಅದನ್ನು ನೀವು ಪ್ರಾರಂಭದಲ್ಲೇ ಹೇಳ್ಕೊಬಂದರೆ ಅದು ಮುಂದುವರಿಯಲ್ಲ. ನೀವು ಮನಸ್ಸಲ್ಲೇ ಇಟ್ಕೊಂಡು ಅದನ್ನು ಸಹಿಸ್ಕೋತಾ ಹೋದರೆ ನೀವು ಕೊಡ್ತಾ ಇರ್ತೀರಾ, ಮುಂದೊಂದು ದಿವಸ ಸಫರ್ ಕೊಡ್ತೀರಾ. ಅದು ದೊಡ್ಡದಾಗಿ ಬೆಳೆದಾಗ ಅದರಿಂದ ಆಗುವಂಥ ಅನಾಹುತ ದೊಡ್ಡದಾಗುತ್ತೆ. ಅದರಿಂದ ದಯಮಾಡಿ ಯಾರೇ ಇದ್ರೂ ಅದನ್ನು ಪ್ರಾರಂಭದಲ್ಲೇ ಅದನ್ನು ಚ್ಯೂಟ್ ಹಾಕೋದಕ್ಕೆ ಪ್ರಯತ್ನ. ಮೂರನೇದಾಗಿ ಗಂಡ್ಮಕ್ಳು, ನೀವು ಸ್ಪೋರ್ಟ್ಸಲ್ಲಿ ಭಾಳ ಚೆನ್ನಾಗಿದ್ದೀರಾ ಅಂತ ಗೊತ್ತಾಯ್ತು. ನಿಮಗೆ ಏನೇ ಸಹಾಯ ಅಥವಾ ಇದು ಬೇಕು ಅಂದರೆ ಸರ್ಕಾರದ ಮಟ್ಟದಲ್ಲಿ ನಿಮಗೆ ಒಳ್ಳೆಯ ಅವಕಾಶಗಳಿದೆ. ಅದರಲ್ಲೂ ಗೌರ್ಮೆಂಟ್ ಸ್ಕೂಲ್ ಮಕ್ಕಳಿಗಂತೂ ಭಾಳ ಒಳ್ಳೆಯ ಅವಕಾಶಗಳಿದೆ. ಮತ್ತು ನಿಮ್ಮ ಸ್ಕೂಲ್ಗಳಲ್ಲಿ ನಿಮಗೆ ಟೀಚರ್ಸ್ ಆಗಿ ಬಂದಿರುವಂಥವ್ರು ಎಲ್ಲ ಮೆರಿಟಿಂದ ಬಂದಿರುವಂಥವ್ರು. ಮೆರಿಟ್ ಇಲ್ಲದೇ ಇರೋರೇ ನಿಮಗೆ ಪ್ರೈವೇಟ್ಗೆ ಹೋಗೋದು. ಎಲ್ಲ ಏನಿಲ್ಲಿ ನಿಮಗೆ ಟೀಚರ್ಸ್ ಬಂದಿರ್ತಾರೆ, ಮೆರಿಟಿಂದ ಬಂದಿರ್ತಾರೆ, ಅವರ ಒಂದು ಜ್ಞಾನವನ್ನು, ಅವರ ಒಂದು ಏನು ಇದಿರುತ್ತೆ ನಿಮಗೆ ಪ್ರತಿಭೆನ ನೀವು ಉಪಯೋಗಿಸ್ಕೊಂಡು ನೀವು ಅವರಂತ ಮುಂದುವರಿ. ಇಷ್ಟು ಹೇಳ್ತಾ ಅವಕಾಶ ಮಾಡಿಕೊಟ್ಟಂತ ನನಗೆ ಎಲ್ಲರಿಗೂ ಮಾತಾಡಲು ಅವಕಾಶ ಮಾಡ್ಕೊಡ್ತಾರೆ. ಎಲ್ಲರಿಗೂ ಒಂದ್ಸಲ ತಮ್ಮ ಪುರುಸೊತ್ತಿಲ್ಲದ ಕರ್ತವ್ಯದ ವೇಳೆಯಲ್ಲೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಮುಖ್ಯ ಅತಿಥಿಯಾಗಿ ಭಾಗವಹಿಸಿ ತಮ್ಮ ಮಾತುಗಳಲ್ಲಿ ಮಕ್ಕಳ ಒಂದು ನಡವಳಿಕೆ ಅಥವಾ ಅವರ ಒಂದು ಆಗುಹೋಗುಗಳ ಬಗ್ಗೆ ವಿಚಾರವನ್ನು ತಿಳಿಸಿಕೊಟ್ಟಂತಹ ಶ್ರೀಯುತರಿಗೆ ಧನ್ಯವಾದಗಳು. ಹುಲ್ಲಾಗು ಬೆಟ್ಟದಡಿ ಮನೆಗೆ ಮಲ್ಲಿಗೆಯಾಗೋ, ಕಲ್ಲಾಗು ಕಷ್ಟಗಳ ಮಳೆಯ ವಿಧಿಸುರಿಗೆ, ಬೆಲ್ಲ ಸಕ್ಕರೆಯಾಗು ದೀನ ದುರ್ಬಲರಿಗೆ, ಎಲ್ಲರೊಳಗೊಂದಾಗು ಮಂಕುತಿಮ್ಮ. ಈ ಒಂದು ಕಗ್ಗದ ನುಡಿಗೆ ಅನುಸಾರವಾಗಿ ಅದಕ್ಕೆ ಇಂಬುಗೊಳ್ಳುವಂತಹ ವ್ಯಕ್ತಿತ್ವವನ್ನು ಹೊಂದಿದಂತಹ ನಿಮ್ಮೆಲ್ಲರ ನೆಚ್ಚಿನ ಶ್ರೀಯುತ ಎಸ್ ಟಿ ಬಸವರಾಜು ಸರ್, ಉಪ ಪ್ರಾಂಶುಪಾಲರು, ಸರ್ಕಾರಿ ಪದವಿ ಪೂರ್ವ ಕಾಲೇಜು, ಇವರಿಂದ ಈಗ ಈ ಕಾರ್ಯಕ್ರಮವನ್ನು ಕುರಿತು ಅಧ್ಯಕ್ಷ ನುಡಿಯನ್ನು ನಾನು ಆಡಳಿದ್ದೇನೆ. ಸಮಾರಂಭದ ವೇದಿಕೆ ಮೇಲೆ ಉಪಸ್ಥಿತರುವಂತಹ ಜೆ.ಎಸ್ ಸರ್ ಅವರೇ, ಹಾಗೂ ರೂಪಾ ಮೇಡಮ್ ಅವರೇ, ಹಾಗೂ STMC ಸದಸ್ಯರುಗಳ ಉಪಾಧ್ಯಕ್ಷರೇ, ಹಾಗೆಲ್ಲ ಪೋಷಕರೇ, ಈ ದಿನ ಸಾಮಾಜಿಕ ಪರಿಶೋಧನಾ ನಿರ್ದೇಶನಾಲಯದಿಂದ ನಮ್ಮ ಶಾಲೆಯ ಸಮಗ್ರ ಮೌಲ್ಯಮಾಪನ ಕಾರ್ಯ 3 ದಿನಗಳಿಂದ ನಡೀತಾ ಇತ್ತು. ಇದು 4ನೇ ದಿನಕ್ಕೆ ಕಾಲಿಟ್ಟಿದ್ದು. ಅಂತಿಮ ದಿನದಲ್ಲಿ ಮೌಲ್ಯಮಾಪನದ ವರದಿಯನ್ನು ಮೇಡಮ್ ಎಲ್ಲ ಸಮಗ್ರವಾಗಿ ಮಂಡಿಸಿದ್ದಾರೆ. ಅದೆಲ್ಲ ಪಾರದರ್ಶಕವಾಗಿ ಇತ್ತು, ತೃಪ್ತಿಕರವಾಗಿ ನಮಗೂ ಅನ್ನಿಸ್ತಾ ಇದೆ. ಹಾಗೆ ಮಕ್ಕಳ ಕಡೆಯಿಂದಲೂ ಸಹ ಪಾಸಿಟಿವ್ ಆಗಿ ಎಲ್ಲ ಬಂತು, ಮತ್ತು ಪೋಷಕರಿಂದಲೂ ನಮ್ಮ ಶಾಲೆ ಬಗ್ಗೆ ಒಳ್ಳೆಯ ಅಭಿಪ್ರಾಯ ಇದೆ. ಅದು ಇವತ್ತಲ್ಲ, ಹಿಂದಿನಿಂದ ಕಾಪಾಡ್ಕೊಂಡು ಬಂದಿರುವಂಥ ಸಂಸ್ಕೃತಿ ಅಂತ ನಾನು ಅನ್ಕೊಳ್ತೀನಿ. ಅದು ಯಾವತ್ತೂ ಲೋಪ ಆಗಬಾರ್ದು. ಏನೋ ಹಿಂದಿಂದ ನಡ್ಕೊಂಡು ಬಂದಿದೆ ಒಳ್ಳೆಯ ಸಂಸ್ಕೃತಿ, ಒಳ್ಳೆ ಪದ್ಧತಿಗಳು, ನನ್ನ ಕಾಲದಲ್ಲಿ ಅದು ಲೋಪ ಆಗಬಾರ್ದು. ಅದು ಇನ್ನೂ ಒಳ್ಳೆಯ ಉತ್ತುಂಗ ಶಿಖರಕ್ಕೆ ಹೋಗ್ಬೇಕು ಅನ್ನೋದು ನನ್ನ ಉದ್ದೇಶವಾಗಿದೆ. ಹಾಗಾಗಿ ನಮ್ಮೆಲ್ಲ ಒಳ್ಳೆಯ ಸ್ಟಾಫ್ ಇದೆ, ಹಾಗಾಗಿ ಕಾರ್ಯಪ್ರವೃತ್ತರಾಗಿ ಎಲ್ಲ ಕೆಲಸ ಕಾರ್ಯಗಳನ್ನು ಮಾಡ್ತಾ ಇದ್ದಾರೆ. ಮತ್ತು ಅವ್ರಿಗೆ ಆಗಿಂದಾಗೆ ಸಭೆಗಳನ್ನು ಕರೆದು ಇಲಾಖೆಯಿಂದ ಬರುವಂಥ ಎಲ್ಲ ನಿರ್ದೇಶನಗಳನ್ನು ಕೊಟ್ಕೊಂಡು ಉತ್ತಮವಾದ ಪಾಠ ಪ್ರವಚನಗಳು, ಸರ್ಕಾರದ ಎಲ್ಲ ಸೌಲಭ್ಯಗಳನ್ನು ಅವರಿಗೆ ವ್ಯವಸ್ಥಿತವಾಗಿ ಫಲಾನುಭವಿಗಳು ತಲುಪುವ ನಿಟ್ಟಿನಲ್ಲಿ ನಾವು ಕಾರ್ಯಪ್ರವೃತ್ತರಾಗಿದ್ದೀವಿ ಅಂತ ಹೇಳ್ತಾ, ಪೋಷಕರು ಇನ್ನು ನೆಕ್ಸ್ಟ್ ತಿಂಗಳಲ್ಲಿ ಪೇರೆಂಟ್ಸ್ ಮೀಟಿಂಗ್ ಅನ್ನು ಕರೀತೀವಿ. ಈಗ ಈ ಜುಲೈ ಲಾಸ್ಟ್ ವೀಕಲ್ಲಿ FA1 ಎಕ್ಸಾಮ್ಗಳೆಲ್ಲ ಆಗ್ತದೆ. ಅದು ಸಂಬಂಧಪಟ್ಟಂತೆ ಆ ಮಕ್ಕಳ ಶೈಕ್ಷಣಿಕ ಅಭಿವೃದ್ಧಿ ಸಂಬಂಧಪಟ್ಟಂತೆ ನೆಕ್ಸ್ಟ್ ಮೀಟಿಂಗ್ ಕರೀತೀನಿ. ದಯಮಾಡಿ ಎಲ್ಲ ಪೋಷಕರು ಬರಬೇಕು ಅಂತ ಕೇಳ್ಕೊಳ್ತಾ ನಿಮ್ಮ ಸಮಯವನ್ನು ಹೆಚ್ಚು ನಾನು ರಂಗಿಸ್ತೇನೆ. ಇದುವರೆಗೆ ಏನು ಸಮಾರಂಭದಲ್ಲಿ ಭಾಗಿಯಾಗಿದ್ರು ಎಲ್ಲರಿಗೂ ಶಾಲೆ ಪರವಾಗಿ ಶುಭ ಕೋರ್ತಾ,
ಇನ್ನೊಂದು ಕಿವಿ ಮಾತು, ಈಗ ಹೆಣ್ಣು ಮಕ್ಕಳ ಪರ್ಸನಲ್ ವೈಯಕ್ತಿಕ ಆರೋಗ್ಯದ ಬಗ್ಗೆ ತಾಯಂದಿರ ಸಭೆ ಒಂದು ಆಗ್ಬೇಕಾಗಿತ್ತು. ಒಟ್ಟಿಗೆ ಬಂದಿದ್ದಲ್ಲ, 10 ನಿಮಿಷಕ್ಕೆ ಮಹಿಳೆಯರು ಒಂದು 10 ನಿಮಿಷ ಈ ಸಭೆ ಮುಗಿದ ದಯಮಾಡಿ ಇರಬೇಕು. ನಮ್ಮ ಆರೋಗ್ಯ, ನಮ್ಮ ಹೆಲ್ತ್ ಡಿಪಾರ್ಟ್ಮೆಂಟ್ ಇಂದ ಉಮಾಶಿಷ್ಟ ಬಂದಿದ್ದಾರೆ, ಅವ್ರ ಕಡೆಯಿಂದ ಒಂದಷ್ಟು ಮಾಹಿತಿ